ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ತತ್ವ ಜಿಜ್ಞಾಸು ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಪರಮೇಶ್ವರನ ಅವತಾರಿಗಳಾಗಿ ಅವತರಿಸಿ ವೇದಾಂತ ಪ್ರಸ್ಥಾನತ್ರಯೀ ಗ್ರಂಥಗಳಿಗೆ ಭಾಷ್ಯಗಳನ್ನು ಬರೆದು ಆತ್ಮಜ್ಞಾನದ ವೈಭವವನ್ನು ತೋರಿಸಿದ್ದಾರೆ. ಆತ್ಮಜ್ಞಾನಕ್ಕೆ ಸಮಾನವಾದಂಥ ಸಂಪತ್ತು 14 ಲೋಕಗಳಲ್ಲಿಯೂ ಇಲ್ಲ. ಆತ್ಮಜ್ಞಾನದಿಂದ ಅಜ್ಞಾನವು ಬಾಧಿತವಾಗಿ ಅನಂತರ ಅಂಥ ಆತ್ಮಜ್ಞಾನಿಗಳು ಮುಕ್ತರಾಗುತ್ತಾರೆ. ಮೋಕ್ಷವೇ ಮಾನವ ಜನ್ಮದ ಗುರಿ. ಮೋಕ್ಷವೆಂದರೆ ಸಕಲ ದುಃಖಗಳಿಂದಲೂ ಬಿಡುಗಡೆ ಎನ್ನುವುದನ್ನು ಸುಂದರವಾಗಿ ತೋರಿಸಿದ್ದಾರೆ. ನಾನೀಗ ಈಶಾವಾಸ್ಯೋಪನಿಷತ್ತಿನ ಶಾಂಕರ ಭಾಷ್ಯ ವಾಕ್ಯವನ್ನು ತೆಗೆದುಕೊಂಡು ತಾತ್ಪರ್ಯವನ್ನು ಹೇಳ್ತೇನೆ. ಒಂದು ಮಂತ್ರ, 6ನೇ ಮಂತ್ರ ಈಶಾವಾಸ್ಯೋಪನಿಷತ್ತಿನಲ್ಲಿ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತಿ. ಬ್ರಹ್ಮಜ್ಞಾನಿ ಯಾರು? ಸರ್ವಾಣಿ ಭೂತಾನಿ, ಎಲ್ಲ ಭೂತಗಳನ್ನು ತನ್ನಲ್ಲಿ ಕಾಣುವವನು. ತನ್ನನ್ನು ಎಲ್ಲ ಭೂತಗಳಲ್ಲಿಯೂ ಕಾಣುವವನ ಹೆಸರು ಆತ್ಮಜ್ಞಾನಿ. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ಮಾತು ಹೇಳಿದರು. ಮೋಕ್ಷವೆಂದರೂ ಒಂದೇ, ಸರ್ವಾತ್ಮ ಭಾವವೆಂದರೂ ಒಂದೇ. ಸರ್ವ ಪ್ರಾಣಿ ಆತ್ಮಭಾವ, ಎಲ್ಲ ಪ್ರಾಣಿಗಳಲ್ಲಿಯೂ ತನ್ನನ್ನು ಕಾಣುವಂತಹದ್ದೇ ಮೋಕ್ಷ ಅಂತ ಹೇಳಿದ್ದರು. ಈ ಮಂತ್ರಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ಸುಂದರವಾದ ಭಾಷ್ಯವನ್ನು ಬರೆದಿದ್ದಾರೆ. ಅದನ್ನು ಹೇಳ್ತೇನೆ. ಆತ್ಮಜ್ಞಾನಿ ಎಂದರೆ ಯಾರು? ಆತ್ಮಜ್ಞಾನಿ ಸರ್ವಭೂತೇಷು ತೇಷ್ವೇವ ಆತ್ಮಾನಂ ತೇಷಾಮಪಿ ಭೂತಾನಾಂ ಸ್ವಂ ಆತ್ಮಾನಂ ಆತ್ಮತ್ವೇನ ಪಶ್ಯತಿ. ಎಲ್ಲ ಭೂತಗಳಲ್ಲಿಯೂ ಯಾವನು ಆತ್ಮನೋ ಅವನೇ ತನಗೂ ಆತ್ಮನಾಗಿದ್ದಾನೆ. ನನಗೆ ಯಾವನು ಆತ್ಮನೋ ಅವನೇ ಎಲ್ಲ ಭೂತಗಳಿಗೂ ಆತ್ಮನಾಗಿದ್ದಾನೆ ಎನ್ನುವುದನ್ನು ಕಾಣುವವನಿಗೆ ವೇದಾಂತದಲ್ಲಿ ಹೆಸರು ಬ್ರಹ್ಮವಿತ್, ಬ್ರಹ್ಮಜ್ಞಾನಿ, ಆತ್ಮಜ್ಞಾನಿ ಎಂದು. ಅದರ ವಿವರ ಕೊಡ್ತಾರೆ. ಯಥಾ ಅಸ್ಯ ದೇಹಸ್ಯ ಕಾರ್ಯಕರಣ ಸಂಘಾತಸ್ಯ ಅಹಂ
ಆತ್ಮ ಅಸ್ಮಿ ಸರ್ವಪ್ರತ್ಯಯ ಸಾಕ್ಷಿಭೂತಃ ಚೇತಯಿತ ಕೇವಲ ನಿರ್ಗುಣಃ ಏವಮೇವ ಅನೇನೈವ ಸ್ವರೂಪೇಣ ಅವ್ಯಕ್ತಾದೀನಾಂ ಸ್ಥಾವರಾಂತಾನಾಂ ಅಹಮೇವ ಆತ್ಮ ಇತಿ ಸರ್ವಭೂತೇಷು ಆತ್ಮಾನಂ ನಿರ್ವಿಶೇಷಂ ಪಶ್ಯತಿ ಆತ್ಮವಿತ್. ಶಾಂಕರ ಭಾಷ್ಯ. ಇಂಥ ಭಾಷ್ಯ ವಾಕ್ಯಗಳನ್ನು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನನಗೆ ಹೇಳಿಕೊಟ್ಟು ಗಟ್ಮಾಡಿಸ್ಬಿಟ್ಟಿದ್ದಾರೆ. ಇಂಥ ನೂರಾರು ಭಾಷ್ಯ ವಾಕ್ಯಗಳು ನನಗೆ ರಕ್ತಗತವಾಗಿವೆ. ಬ್ರಹ್ಮಜ್ಞಾನಿ ಎಂದರೆ ಹೇಗೆ ನಾನು ನನ್ನ ಈ ಕಾರ್ಯಕರಣ ಸಂಘಾತಕ್ಕೆ ಆತ್ಮನಾಗಿದ್ದೇನೆಯೋ, ಸರ್ವಪ್ರತ್ಯಯ ಸಾಕ್ಷಿಭೂತ, ಶರೀರದ, ಇಂದ್ರಿಯಗಳ, ಮನಸ್ಸಿನ, ಬುದ್ಧಿಯ, ಅಂತಃಕರಣದ, ಪ್ರಾಣನ ಎಲ್ಲ ವಿಕಾರಗಳನ್ನು ಬೆಳಗುತ್ತಾ ಯಾವುದಕ್ಕೂ ಅಂಟುಕೊಳ್ಳದೆ ಚೇತಯಿತ ಕೇವಲ ಚೈತನ್ಯ ಸ್ವರೂಪನಾಗಿ ಕೇವಲ ನಿರ್ಗುಣ ಅಸ್ಮಿ ಕೇವಲನಾಗಿದ್ದೇನೆಯೋ. ಈ ದೇಹ ನಾನಲ್ಲ, ಇಂದ್ರಿಯ ಮನೋಬುದ್ಧಿಗಳು ನಾನಲ್ಲ, ಚರ್ಮ ಮಾಂಸ ಕೀವು ಮಲ ಮೂತ್ರ ಯಾವುದೂ ನಾನಲ್ಲ. ಯಾರು ನಾನು? ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎನ್ನುವಂತೆ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತನಾದ ಆತ್ಮನು ನಾನಾಗಿದ್ದೇನೆ ಎಂದು ಬ್ರಹ್ಮಜ್ಞಾನಿಯು ಹೇಗೆ ತಿಳಿದುಕೊಂಡಿದ್ದಾನೆಯೋ ಏವಮೇವ ಇದೇ ರೀತಿಯಲ್ಲಿ ಅನೇನೈವ ಸ್ವರೂಪೇಣ ಇದೇ ಚೈತನ್ಯ ಸ್ವರೂಪದಿಂದ ನಿರ್ವಿಕಾರವಾದ ಸಾಕ್ಷ್ಯ ಸ್ವರೂಪದಿಂದ ನಾನು ಅವ್ಯಕ್ತಾದೀನಾಂ ಸ್ಥಾವರಾಂತಾನಾಂ ಭೂತಾನಾಂ ಶ್ರೀರಾಮ್ ಜೈ ರಾಮ್ ಜಯ ಜಯ. ಅವ್ಯಕ್ತದಿಂದ ಪ್ರಾರಂಭ ಮಾಡಿಕೊಂಡು ಕಲ್ಲು ಬಂಡೆಯವರೆಗೆ ಹುಲ್ಲು ಕಂಡಿಯವರೆಗಿರುವ ಎಲ್ಲ ಭೂತಗಳಲ್ಲಿಯೂ ಹಿರಣ್ಯಗರ್ಭಾದೀನಾಂ ಸ್ತಂಭ ಪರ್ಯಂತಾನಾಂ ಹಿರಣ್ಯಗರ್ಭ ಬ್ರಹ್ಮನಿಂದ ಪ್ರಾರಂಭ ಮಾಡಿಕೊಂಡು ದೇವೇಂದ್ರ, ದೇವತೆಗಳು, ಪಿತೃಗಳು, ಬೃಹಸ್ಪತಿ, ನಕ್ಷತ್ರಗಳು, ಗ್ರಹಗಳು, ಮಾನವರು, ರಾಕ್ಷಸರು, ಪಶು ಪಕ್ಷಿಗಳು, ಕ್ರಿಮಿಕೀಟಗಳು ಎಲ್ಲ ಪ್ರಾಣಿಗಳಲ್ಲಿಯೂ ಇರುವಂಥ ಆತ್ಮನು ನಾನೇ. ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಒಂದು ಉದಾಹರಣೆ, ಆಕಾಶ ನನ್ನ ಒಳಗೂ ಇದೆ, ಆನೆ ಒಳಗೂ ಇದೆ, ಹಾವಿನ ಒಳಗಡೆಯೂ ಇದೆ, ದೇವೇಂದ್ರನ ಒಳಗಡೆಯೂ ಇದೆ ಅಲ್ವೇ. ದೇವಲೋಕದಲ್ಲಿಯೂ ಆಕಾಶವಿದೆ, ಪಿತೃಲೋಕದಲ್ಲಿಯೂ ಆಕಾಶವಿದೆ, ಸ್ವರ್ಗಲೋಕದಲ್ಲೂ ಆಕಾಶ, ನರಕದಲ್ಲೂ ಆಕಾಶವಿದೆ. ಅದೇ ರೀತಿಯಲ್ಲಿ ನಾನು ಆತ್ಮಸ್ವರೂಪದಿಂದ, ಸಾಕ್ಷ್ಯ ಸ್ವರೂಪದಿಂದ ಎಲ್ಲ ಪ್ರಾಣಿಗಳಲ್ಲಿಯೂ ತುಂಬಿಕೊಂಡಿದ್ದೇನೆ. ಸರ್ವಭೂತೇಷು ಆತ್ಮಾನಂ ನಿರ್ವಿಶೇಷಂ ಪಶ್ಯತಿ ಯಹ ಸಹ ಆತ್ಮವಿತ್. ಅಲ್ಲಿ ಸವಿಶೇಷನಾದ ಆತ್ಮನಲ್ಲ, ಯಾವ ವಿಶೇಷಗಳು ಇಲ್ಲದಿರುವ ನಿರುಪಾಧಿಕನಾದ ಆಕಾಶದಂತೆ ನಿರವಯವ ಸ್ವರೂಪನು ಸರ್ವಗತನೂ ಆಗಿರುವ ಆತ್ಮನೇ ನಾನು ಎಂದು ಯಾವ ಮಹಾತ್ಮನು ಅರ್ಥ ಮಾಡಿಕೊಂಡಿದ್ದಾನೆಯೋ ಅವನೇ ಆತ್ಮವಿತ್, ಅವನೇ ಬ್ರಹ್ಮವಿತ್, ಅವನೇ ಬ್ರಹ್ಮಾತ್ಮವಿತ್. ಇಂಥ ಬ್ರಹ್ಮಜ್ಞಾನಿ ಬ್ರಹ್ಮಸ್ವರೂಪನೇ ಆಗಿರ್ತಾನೆ. ಇವನಿಗೆ ನತಸ್ಯ ಪ್ರಾಣ ಉತ್ಕ್ರಾಮಂತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ. ನೋಡಿ, ಬ್ರಹ್ಮಜ್ಞಾನದ ಪ್ರಭಾವದಿಂದ ಅವನು ಬ್ರಹ್ಮಸ್ವರೂಪನೇ ಆಗಿ ಮುಕ್ತನಾಗಿ ಬಿಡುತ್ತಾನೆ. ಇಂಥ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡುವ ಏಕೈಕ ಶಾಸ್ತ್ರವೆಂದರೆ ವೇದಾಂತ ಶಾಸ್ತ್ರ. ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ ಎಂದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅಧ್ಯಾಸ ಭಾಷ್ಯದ
ಕಟ್ಟ ಕಡೆಯಲ್ಲಿ ಪಡೆದಿದ್ದಾರೆ. ಇಂಥ ಆತ್ಮಜ್ಞಾನವನ್ನು ಎಲ್ಲ ಮಾನವರು ಹೊಂದಬೇಕು. ಆತ್ಮಜ್ಞಾನ ಪ್ರಾಪ್ತಿಗೆ ಸಕಲ ಮಾನವರಿಗೂ ಸಮಾನವಾದ ಸುವರ್ಣಾವಕಾಶ ಉಂಟು ಎನ್ನುವುದನ್ನು ತಿಳಿಸಿ, ಇಂಥ ಆತ್ಮಜ್ಞಾನವನ್ನು ಪಡೆದುಕೊಂಡು ನಾವೆಲ್ಲರೂ ಧನ್ಯರಾಗೋಣ, ಮುಕ್ತರಾಗೋಣ ಅಂತ ತಿಳಿಸುತ್ತಾ ಈ ಸಣ್ಣ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.